ಎಲ್ರಿಗೂ ನಮಸ್ತೆ. ಬಹಳ ದಿನಗಳಿಂದ ನಾನು ವಿಡಿಯೋ ಮಾಡಿಲ್ಲ ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಮೈಸೂರು ಇನ್ಫೋಸಿಸ್ ಡಿ.ಸಿಲಿ ಚಿರತೆ ಬಂದಿದೆ. ಆಲ್ಮೋಸ್ಟ್ 20 ಡೇಸ್ ನಾವು ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀವಿ. ಇವತ್ತೇ ಫಸ್ಟ್ ಆಫೀಸಿಗೆ ಬಂದಿರೋದು. ಬಟ್ ಸ್ಟಿಲ್ ವಿ ಆರ್ ನಾಟ್ ಏಬಲ್ ಟು ಗೋ ಟು ಜಿಮ್ ಓಪನ್ ಆಗಿಲ್ಲ. ಇನ್ನೂ ಒಂದು 2-3 ದಿನ ಓಪನ್ ಆಗ್ಬೋದು ಅಂತ ಅನ್ಸುತ್ತೆ. ಕರೆಕ್ಟ್ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರ್ಲಿಲ್ಲ. ಲವ್ ಆನ್ವರ್ಡ್ಸ್ ಐ ಟ್ರೈ ಟು ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ಐ ಆಮ್ ವೆರಿ ಬೋರ್ಡ್ ಅಬೌಟ್ ಸೇಯಿಂಗ್ ದ ಸೇಮ್ ಡೈಲಾಗ್ಸ್ ಅಗೇನ್ ಆ್ಯಂಡ್ ಅಗೇನ್. I'll say that I'll be consistent, and after that ಇನ್ಕನ್ಸಿಸ್ಟೆಂಟ್ ಆಗಿ ಮಂಕಾಗಿ ಮತ್ತೆ ನಿಮ್ಮ ಮುಂದೆ ಬಂದು ಹಲ್ ಕಿರಿತಿರ್ತೀನಿ. ಸೊ ಮತ್ತೆ ಹಾಗಾಗಲೇ ಇರೋ ಥರ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತು ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ದಟ್ ಈಸ್ ಹೌ ಟು ಚೂಸ್ ಯುವರ್ ಜಿಮ್ ಇಫ್ ಯು ಆರ್ ಅ ಬಿಗಿನರ್. ಸ್ಪೆಸಿಫಿಕ್ ಆಗಿ ಇದು ಯಾರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ ಸ್ಕೂಲ್ ಗೋವರ್ಸ್, ಕಾಲೇಜ್ ಗೋವರ್ಸ್, ಲೈಕ್ ವೆರಿ ಫ್ರೆಷರ್ಸ್. ಅವ್ರಿಗೆ ಜಿಮ್ ಬಗ್ಗೆ ನಾಲೆಡ್ಜ್ ಇರಲ್ಲ, ಅಥವಾ ವೆರಿ ಬೇಸಿಕ್ ಐಡಿಯಾ ಇರುತ್ತೆ, ಬೇಗ ಐಡಿಯಾ ಇರುತ್ತೆ. ಅದು ಲೈಕ್ ತುಂಬ ದುಡ್ಡಿರೋರ್ಗು ಇದು ಬೇಕಾಗುತ್ತೆ ವಿಡಿಯೋ. ಬಿಕಾಸ್ ಜಾಸ್ತಿ ದುಡ್ಡು ಕೊಟ್ಟು ನಿಮಗೆ ಸೂಟಬಲ್ ಆಗದೆ ಇರೋಂಥ ಜಿಮ್ಗೆ ಹೋದರೆ ವೇಸ್ಟ್ ಅಲ್ವಾ. ಸೊ ಫಾರ್ ದೋಸ್ ಪೀಪಲ್ಸ್ ಆ್ಯಂಡ್ ಫಾರ್ ದ ಪೀಪಲ್ಸ್ ಹೂ ಹ್ಯಾವ್ ಲೈಕ್ ಬಜೆಟ್, ಲೈಕ್ ವೆರಿ ಟೈಟ್ ಬಜೆಟ್ ಇರುತ್ತಲ್ಲ, ಆ ರೀತಿ ಇರೋ ಹುಡುಗರಿಗೋಸ್ಕರ ಸಹ ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ ವಿತ್ ಮನಿ ದೇ ಹ್ಯಾವ್, ವಿತ್ ಕೈಂಡ್ ಆಫ್ ಲೈಕ್ ಅವ್ರಿಗೆ ಸೂಟಬಲ್ ಆಗುವಂಥ ಫೆಸಿಲಿಟೀಸ್ ಸಿಗಬೇಕು ಅವರಿಗೆ, ಮತ್ತು ಅವ್ರಿಗೆ ಪ್ರಾಪರಾಗಿ ಅವ್ರಿಗೆ ಅಡ್ಜಸ್ಟ್ ಆಗೋ ಥರ ಒಂದು ಎನ್ವೈರನ್ಮೆಂಟ್ ಇರಬೇಕು. ಆ ರೀತಿ ಎಲ್ಲನೂ ಕನ್ಸಿಡರ್ ಮಾಡಿ ಒಂದು ವೀಡಿಯೋಲಿ ಒಂದು ಟಿಪ್ಸ್ ಕೊಡಲಿಕ್ಕೆ ಹೋಗ್ತೀನಿ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಫ್ರೆಂಡ್ಸ್ ಹೂ ಆರ್ ಲೈಕ್ ಫ್ರೆಷರ್ ಫಾರ್ ದಿಸ್ ಜಿಮ್, ಸೊ ಶೇರ್ ದಿಸ್ ಟು ದೆಮ್. ಯಾರಾದರೂ ಜಿಮ್ಗೆ ಹೋಗ್ಬೇಕಂತ ಯೋಚನೆ ಮಾಡ್ತಿರೋರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ದಿಸ್ ವಿಲ್ ಹೆಲ್ಪ್ ದೆಮ್ ಅಲಾಟ್. ಸೊ ಫಸ್ಟ್ ಥಿಂಗ್, ಲೈಕ್ ದುಡ್ಡು ಸಹ ಮ್ಯಾಟ್ರ್ ಆಗುತ್ತೆ. ಇಟ್ ಡಸಂಟ್ ಮೀನ್ ಲೈಕ್ ದುಡ್ಡಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೋದು ನೀವು. ಲೈಕ್ ಲೋಕಲ್ ಜಿಮ್ಗೆ ಸಹ ಹೋಗ್ಬೋದು. ಐ ಮೀನ್ ವೆರಿ ಬೇಸಿಕ್ ಆ್ಯಂಡ್ ಬೇಸಿಕ್ ಜಿಮ್ಗೆ ಸಹ ಹೋಗ್ಬೋದು ಅಂತಲ್ಲ. ನೀವು ಕಾಸಿಗೆ ತಕ್ಕಂಗೆ ಕಜಾ ಇರುತ್ತೆ. ಸೊ ದುಡ್ಡು ಜಾಸ್ತಿ ಕೊಟ್ಟ ಹಾಗೆ ನಿಮಗೆ AC, ಭಾಳಷ್ಟು ಒಳ್ಳೆ ಫೆಸಿಲಿಟಿ ಇರೋ ಥರ ಜಿಮ್ ಇರುತ್ತೆ. ಸೊ ನೀವು ಕಾಸ್ಟ್ ಕಟಿಂಗ್ ಮಾಡಬೇಕನ್ನೋ ಥರ ಫೇಸಲ್ಲಿ ನೋಡ್ತಿದ್ರೆ ನೀವು, ಲೈಕ್ ದಟ್ ಟು ಡಿಪೆಂಡ್ಸ್ ಅಪಾನ್ ಲೈಕ್ ನೀವು ಯಾವ ಒಂದು ಸೀಸನ್ಲಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ವಿಂಟರ್ ಸೀಸನ್ ಇದ್ದೀರಾ ಅಥವಾ ರೈನಿ ಸೀಸನ್ಲಿದ್ದೀರಾ ಅಂತಂದರೆ ಇಟ್ ಈಸ್ ಓಕೆ ಟು ಗೋ ಫಾರ್ ಲೈಕ್ ನಾರ್ಮಲ್ ವಿತೌಟ್ AC ವಾಲಾ ಜಿಮ್. ಸೊ ಹಾಗೆ ನೀವು ಹೋಗ್ಬೋದು. ಬಟ್ ಫಾರ್ ಲೈಕ್ ಭಾಳ ಏನು ಸೆಕೆ ಇದೆ, ಮತ್ತು ನೀವು ಹೋಗ್ತಿರೋ ಜಿಮ್ಮು, ನಾನು ಬನ್ನೂರಲ್ಲಿ, ನಾನು ಹೋಮ್ ಟೌನಲ್ಲಿ ಹೋಗ್ಬೇಕಾದ್ರೆ ಇತ್ತು, 2nd ಫ್ಲೋರಲ್ಲಿತ್ತು. ಕಂಪ್ಲೀಟ್ ಗ್ಲಾಸ್ ಡೋರ್ಸ್, ಈಗ ಐ ಮೀನ್ ಗ್ಲಾಸ್ ವಾಲ್ಸ್ ಇತ್ತು. ಕಂಪ್ಲೀಟಾಗಿ ಬೆಳಗಿಂದ ಕಾದಿರೋ ಶಾಖ, ಈವ್ನಿಂಗ್ ಒಂದು 4 or 5 o'clock ಹೋದಾಗ ಕಂಪ್ಲೀಟಾಗಿ ಆ ಶಾಖದಿ ಲೈಕ್ ವರ್ಕೌಟೇ ಮಾಡಿರಲ್ಲ. ಬಟ್ ಸ್ಟಿಲ್ ಐ ವಾಸ್ ಸ್ವೆಟ್ಟಿಂಗ್ ಅ ಲಾಟ್ ವಿತೌಟ್ ವರ್ಕಿಂಗ್ ಔಟ್. ವರ್ಕೌಟ್ ಮಾಡ್ದಿನ ಅಷ್ಟೊಂದು ಸ್ವೆಟ್ ಆಗ್ತಿದೆ. ಲೈಕ್ ಆ ರೀತಿ ಎಕ್ಸೆಸ್ ಆಗಿ ಸ್ವೆಟ್ ಆಗೋದು ಸಹ ಇಟ್ಸ್ ನಾಟ್ ಗುಡ್ ಫಾರ್ ಯು. ಲೈಕ್ ದ ವರ್ಕೌಟ್ ವೋಂಟ್ ಬಿ ಎಫೆಕ್ಟಿವ್. ಆ್ಯಂಡ್ ಲೈಕ್ ಏನು ನೀವು ವರ್ಕೌಟ್ ಮಾಡ್ತೀರಾ ಅದು ನಿಮಗೆ ಕಂಫರ್ಟಬಲೇ ಅನಿಸಲ್ಲ. ನಿಮ್ಮ ಒಂದು ಬೆಸ್ಟ್ನ ಕೊಡಲಿಕ್ಕಾಗಲ್ಲ ನಿಮ್ಮ ವರ್ಕೌಟ್ಸಲ್ಲಿ. ಸೊ ಡಿಪೆಂಡ್ಸ್ ಅಪಾನ್ ಸೀಸನ್ ಆಲ್ಸೋ ಯು ಕ್ಯಾನ್ ಚೂಸ್ ದ ಜಿಮ್. ಸೊ ಇನ್ ದ್ಯಾಟ್ ವೇ ಯು ಕ್ಯಾನ್ ಲೈಕ್ ರೆಡ್ಯೂಸ್ ದ ಕಾಸ್ಟ್. AC ಜಿಮ್ಸ್ಗೆ ಹೋಗೋ ಬದಲು ಈ ರೀತಿ ಹೋಗ್ಬೋದು. ಡಿಪೆಂಡ್ಸ್ ಅಪಾನ್ ಸೀಸನ್ಸ್. ಅದು ನಂಬರ್ 1 ಆಗುತ್ತೆ. ಆ್ಯಂಡ್ ನಂಬರ್ 2, ನೀವು ಬಹಳ ದೂರದಲ್ಲಿರೋ ಜಿಮ್ನ ನೀವು ಜಾಸ್ತಿ ಪ್ರಿಫರ್ ಮಾಡ್ಲಿಕ್ಕೆ ಹೋಗಬೇಡಿ. ಲೈಕ್ ಈವನ್ ದೋ ಇಟ್ಸ್ ಲೈಕ್ ನಿಂದೆ ಯಾರೋ ಒಬ್ಬ ಫ್ರೆಂಡ್ ಬರ್ತಾನೆ ಆ ಜಿಮ್ಗೆ, ಅವ್ರ ಮನೆ ಹತ್ರ ಇರುತ್ತೆ, ಅದು ಆಲ್ರೆಡಿ ಅವನು ಸಬ್ಸ್ಕ್ರಿಪ್ಷನ್ ತೊಗೊಬಿಟ್ಟಿದ್ದಾನೆ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು 6-7 ಕಿಲೋಮೀಟ್ರು ಅಥವಾ 10 ಕಿಲೋಮೀಟ್ರು 5-6 ಕಿಲೋಮೀಟ್ರ್ ಓಕೆ, 4-5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ತನಕ ಓಕೆ. ಬಟ್ ಲೈಕ್ ಆಲ್ಮೋಸ್ಟು 10 ಕಿಲೋಮೀಟ್ರು ಅಥವಾ 15 ಕಿಲೋಮೀಟ್ರ್, ಡೋಂಟ್ ಡೂ ಆಲ್ ದೋಸ್ ಥಿಂಗ್ಸ್. ಬಿಕಾಸ್ ಫಸ್ಟ್ 1 ವೀಕ್ ಅಥವಾ ಫಸ್ಟ್ 1 ಮಂತ್ ಹೋಗ್ಬೋದು ನೀವು. ಬಟ್ ಆಫ್ಟರ್ ದ್ಯಾಟ್ ಲೈಕ್ ಆ ಟ್ರಾವೆಲಿಂಗ್ ಕಾಸ್ಟ್ ನಿಮಗೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಗೇನ್ ಲೈಕ್ ಅಲ್ಲಿ ತನಕ ಹೋಗಬೇಕಾದ್ರೆ ನಿಮ್ಮ ಟೈಮ್ ಸಹ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಗೇನ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಯು. ಯಾವನು ಹೋಗ್ತಾನೆ ಅಲ್ಲಿ ತನಕ, ಹೋಗೋಕ್ಕೆ ಬರೋಕ್ಕೆ ಇಷ್ಟೊಂದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನೀವು ಮೇ ಬಿ ಆ ದಿನ ಸ್ಕಿಪ್ ಮಾಡಿ ಅಥವಾ ಆ ಜಿಮ್ನೇ ಸ್ಕಿಪ್ ಮಾಡೋ ಥರ ಚಾನ್ಸಸ್ ಸಹ ಇರುತ್ತೆ. ಆ್ಯಂಡ್ ಫಾರ್ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಫಾರ್ ದಿ ಆಫೀಸ್ ವರ್ಕರ್ಸ್. ಸೊ ನಂತರ ಆಫೀಸಲ್ಲಿ ವರ್ಕ್ ಮಾಡ್ತಿರೋರಿಗೆ ಈ ಒಂದು ಇಟ್ಸ್ ನಾಟ್ ಕಂಫರ್ಟಬಲ್. ಲೈಕ್ ಆಲ್ಮೋಸ್ಟ್ ಅಷ್ಟು ಕ್ರೌಡ್ ಇದೆ ಜಿಮ್ಮು, ಇಟ್ಸ್ ಓಕೆ, ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತಂದ್ರೂ ಸಹ ನಿಮ್ಮ ಹತ್ರ ಪರ್ಸ್ನಲ್ ವೆಹಿಕಲ್ ಇಲ್ಲ ಅಂತಂದರೆ ಇಟ್ಸ್ ಬೆಟರ್ ಟು ಗೋ ಟು ದ ಜಿಮ್ ಇನ್ಸೈಡ್ ದ ಕ್ಯಾಂಪಸ್ ಇಟ್ ಸೆಲ್ಫ್. ಬಿಕಾಸ್ ನೀವು ಅಲ್ಲೇ ವರ್ಕ್ ಮಾಡಿ ಎಂಥ ಟೈಟ್ ವರ್ಕ್ ಸ್ಕೆಡ್ಯೂಲ್ ಇದ್ರೂ, ಯಾವ ಥರ ನಿಮ್ಮದು ಇದಿದ್ರೂ ಫ್ಲೆಕ್ಸಿಬಲ್ ಆಗಿ, ಫಾರ್ ಎಕ್ಸಾಂಪಲು ಲೈಕ್ ಒನ್ ಆ್ಯಂಡ್ ಹಾಫ್ ಅವರ್ ಅಥವಾ 1 hour ಬ್ರೇಕ್ ತೊಗೊಂಡು ನೀವು ಡೈರೆಕ್ಟ್ ಜಿಮ್ ಬಂದು ವರ್ಕೌಟ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗಿ ನೀವು ನಿಮ್ಮ ವರ್ಕ್ನ ಹಾಗೆಯೇ ಬ್ಯಾಕ್ ಟು ವರ್ಕ್ ಅಂತ ಹೋಗ್ಬೋದು. ಸೊ ಯು ಕ್ಯಾನ್ ಡೂ ದ್ಯಾಟ್. ಬಟ್ ಇಫ್ ಯು ಹ್ಯಾವ್ ಎ ಪರ್ಸ್ನಲ್ ವೆಹಿಕಲ್ ಯು ಕ್ಯಾನ್ ಗೋ ಔಟ್ ಸೈಡ್ ಆ್ಯಂಡ್ ಲುಕ್ ಫಾರ್ ಯುವರ್ ಕಂಫರ್ಟ್. ಅಂಡ್ ಇಷ್ಟ ಆಯಿತು. ಆ್ಯಂಡ್ ಐ ವೋಂಟ್ ಸೇ ಟು ದ ಪೀಪಲ್ ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್
ನಾನು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಹೇಳ್ತಿದ್ದೀನಿ. ಯಾ ಯು ಡೋಂಟ್ ನೀಡ್, ಲೈಕ್ ಫಾರ್ ಎಕ್ಸಾಂಪಲ್ ಪರ್ಸ್ನಲಿ ಫಾರ್ ಮೀ ಐ ಪ್ರಿಫರ್ ಓನ್ಲಿ ಏನಂತ ಹೇಳ್ತಾರೆ, ಆಲ್ ಬಾಡಿ ಪಾರ್ಟ್ನ ಟ್ರೈನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಐ ಡೋಂಟ್ ಡೂ ಮಚ್ ಕಾರ್ಡಿಯೋ ಇನ್ ದ ಲೈಕ್ ಇನ್ಸೈಡ್ ದ ಜಿಮ್. ಐ ಡೋಂಟ್ ಯೂಸ್ ಮಚ್ ಕಾರ್ಡಿಯೋ ಮಷಿನ್ಸ್ ಲೈಕ್ ಸೈಕ್ಲಿಂಗ್ ಆಗಿರ್ಬೋದು, ಟ್ರೆಡ್ಮಿಲ್ಸ್ ಆಗಿರ್ಬೋದು, ಅಥವಾ ಲೈಕ್ ಒಂದಷ್ಟು ಕಾರ್ಡಿಯೋ ಮಷಿನ್ಸ್ ಇರುತ್ತೆ, ರೋಯಿಂಗ್ ಮಷಿನ್ಸ್ ಆಗಿರ್ಬೋದು, ಈ ರೀತಿ ಬಹಳ ಮಷಿನ್ಸ್ ಇರುತ್ತೆ. ಸೊ ಐ ಡೋಂಟ್ ಯೂಸ್ ಆಲ್ ದೋಸ್ ಥಿಂಗ್ಸ್. ಲೈಕ್ ಫಾರ್ ಕಾರ್ಡಿಯೋ ಮ್ಯಾಕ್ಸ್ ಟು ಮ್ಯಾಕ್ಸ್ ಐ ಯೂಸ್ ವಾಟ್ಸ್ ದಟ್ ಟ್ರೆಡ್ಮಿಲ್ ಯೂಸ್ ಮಾಡ್ಬೋದು. ಅದರ್ವೈಸ್ ಐ ವಿಲ್ ಗೋ ಟು frequently I'll go for jogging in cardio days, or I do cycling. Like hardly like weekly one day ಮಾಡ್ತೀನಿ ಅಷ್ಟೇ. ನಾನು ಕಂಪ್ಲೀಟ್ಲಿ ಡೈಲಿ ನಾನು ಕಾರ್ಡಿಯೋನ ಮಾಡಲ್ಲ. ಆ್ಯಂಡ್ ಲೈಕ್ ಐ ಡೋಂಟ್ ಡೂ ಲೈಕ್ ದಿಸ್ ಬಾಡಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಆ್ಯಂಡ್ ಲೈಕ್ ಬಾಕ್ಸಿಂಗ್ ಅಥವಾ ಏನೇನೋ ಎಕ್ಸ್ಟ್ರಾ ಸ್ಟಫ್ಸ್ ಇರುತ್ತೆ ಜಿಮ್ಮಲ್ಲಿ, like varieties of machines. So if you go to the gym which have wide variety of options, exactly ದುಡ್ಡು ಜಾಸ್ತಿ ಇರುತ್ತೆ ಆ ಜಿಮ್ಮಿಗೆಲ್ಲ. ಲೈಕ್ ಹೇಳ್ದಾಗೆ ಪಂಚಿಂಗ್ ಬ್ಯಾಗ್ಸ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಫಾರ್ ಎಕ್ಸಾಂಪಲ್ ನೀವು ಲ್ಯಾಟ್ ಮಷಿನ್ಸ್ ಮಾಡಬೇಕಾದ್ರೆ ರೋಪ್ಸ್ ಇರುತ್ತೆ. ಐ ಮೀನ್ ಲ್ಯಾಟ್ ವರ್ಕೌಟ್ಸ್ ಮಾಡಬೇಕಾದ್ರೆ ಯು ವಿಲ್ ಬಿ ಹ್ಯಾವಿಂಗ್ ರೋಪ್ಸ್ ಟು ವರ್ಕೌಟ್, ಲೈಕ್ ಔಟ್ಡೋರ್ ಜಿಮ್ಸ್ ಆ ಥರ ಎಲ್ಲ ಎಕ್ಸ್ಟ್ರಾ ಸೆಟಪ್ಸ್ ಇರುತ್ತೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಲೈಕ್ ಬಿ ದೇರ್, ಇಫ್ ಯು ಗೋಯಿಂಗ್ ಟು ಹ್ಯಾವ್ ದಟ್ ಆ್ಯಸ್ ಅನ್ ಆಪ್ಷನ್, ಅಲ್ಲಿ ಹೋದರೆ ನಿಮಗೆ ದುಡ್ಡು ಜಾಸ್ತಿ ಇರುತ್ತೆ. ಅಬ್ಸಲ್ಯೂಟ್ಲಿ ಔಟ್ಡೋರ್ ಜಿಮ್ ಸೆಟಪ್ಪು ಸ್ವಲ್ಪ ಆಸ್ಥೆಟಿಕ್ ಎಲ್ಲ ಬಿಲ್ಡ್ ಮಾಡಿರ್ತಾರೆ. ಯು ಡೋಂಟ್ ನೀಡ್ ಆಲ್ ದೋಸ್ ಥಿಂಗ್ಸ್. ಸ್ಪೆಸಿಫಿಕಲಿ ನೀವೇನು ಮಾಡ್ತಿದ್ದೀರಾ ಫೋಕಸ್ ಮಾಡಿ. ಐ ನೀಡ್ ಟು ಬಿಲ್ಡ್ ಮಸಲ್, ಐ ನೀಡ್ ಟು ಹ್ಯಾವ್ ಲೈಕ್ ಐ ನೀಡ್ ಟು ಗೆಟ್ ವೆಯ್ಟ್ಸ್, ಜಸ್ಟ್ ವೆಯ್ಟ್ಸ್ ಇದ್ದರೆ ಸಾಕು ನನಗೆ. ಅದರ್ವೈಸ್ ಐ ಡೋಂಟ್ ಯೂಸ್ ಮಚ್ ಮಷೀನ್ಸ್ ಅಂತ ಇದ್ದರೆ ಇಟ್ಸ್ ಓಕೆ, ಯು ಕ್ಯಾನ್ ಲುಕ್ ಓನ್ಲಿ ಫಾರ್ ದ್ಯಾಟ್. ಆ್ಯಂಡ್ ಫಾರ್ ದ ಪೀಪಲ್ಸ್ ಹೂ ಆರ್ ಲೈಕ್ ಕಾರ್ಡಿಯೋ ಅಂದರೆ ನಂಗೆ ಜಾಸ್ತಿ ಇಷ್ಟ, ಐ ಪ್ರಿಫರ್ ಕಾರ್ಡಿಯೋಸ್ ಅಂತ ಇರೋರಿಗೆ ಲೈಕ್ ಯು ಕ್ಯಾನ್ ಲುಕ್ ಇನ್ ಟು ದ್ಯಾಟ್ ಕೈಂಡ್ ಆಫ್ ಲೈಕ್ ಜಿಮ್ಸ್. ಅದನ್ನು ಬಿಟ್ಟು ಲೈಕ್ ರ್ಯಾಂಡಮಾಗಿ ಯಾವುದಕ್ಕೆ ಹೋಗಿ ಸೇರ್ಕೊಳ್ಳೋದತ್ತ ಅಲ್ಲ. ಲೈಕ್ ಆ್ಯಕ್ಚುಲಿ ಒಂಥರ ಕಾರ್ಡಿಯೋ ಮಷಿನ್ಸು ಮತ್ತು ಈ ಥರ ಸೈಕ್ಲಿಂಗ್ ಮಷಿನ್ಸ್, ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತಲ್ಲ, ಸೊ ಈ ಥರ ಮಷಿನ್ಸಿಗೆಲ್ಲ ಇರುತ್ತಲ್ಲ, ಸೊ ಆ ಥರ ಮಷಿನ್ಸ್ ಎಲ್ಲ ಇಟ್ಕೊಂಡಿರೋ ಜಿಮ್ಮಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಅದು ಇದು ಎಕ್ಸ್ಟ್ರಾ ವಗೇರ ಅಂತ ಎಲ್ಲ ಸೇರಿಸಿನೇ ನಿಮಗೆ ಎಕ್ಸ್ಟ್ರಾ ಬಿಲ್ ಆಗ್ತಿರ್ತಾನೆ. ಸೊ ಲುಕ್ ಇನ್ ಟು ದಟ್. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಒಂದು ಸ್ಟೂಡೆಂಟ್ಸ್ ಆಗಿರೋರು ಮ್ಯಾಕ್ಸ್ ಟು ಮ್ಯಾಕ್ಸ್ 700-700ಗೆಲ್ಲ ಸಿಗುತ್ತೆ ನಿಮಗೆ. 800-700ಗೆಲ್ಲ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಸಿಗುತ್ತೆ. ನಾನು ಅದೆಲ್ಲ ಅಷ್ಟರಲ್ಲೇ ಮಾಡ್ತಿದ್ದು, 600ಇಂದ ಮಾಡ್ತಿದ್ದು, 300ಇಂದ ಶುರು ಮಾಡಿ 600 ತನಕ ನಾನು ವರ್ಕೌಟ್ ಮಾಡಿದ್ದೀನಿ ನಮ್ಮ ಹಳ್ಳಿಲಿ. ಬಟ್ ಇಫ್ ಯು ಕಮ್ ಟು ಸಿಟಿ ಲೈಕ್ ಮೈಸೂರು, ಮಂಡ್ಯ ಆರ್ ಬ್ಯಾಂಗ್ಳೂರ್, ಮಿನಿಮಮ್ 1000 ಇಟ್ಕೊಳ್ಳಿ. ಲೈಕ್ ಈಗ ಕಲ್ಟ್ ಫಿಟ್ ಅನ್ನೋದೆಲ್ಲ ಬಂದಿದೆ ಪ್ರೋಗ್ರಾಮ್, ಯು ನೋ ಆಲ್ ದಿಸ್ ಥಿಂಗ್ಸ್. ಐ ಥಿಂಕ್ ಒಳ್ಳೆ ಪ್ರೋಗ್ರಾಮ್ಸ್ ಇರುತ್ತೆ ಅದರಲ್ಲಿ. 6 ಮಂತ್ಸ್ಗೆ ಒಳ್ಳೆ ಆಫರ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಕ್ಯಾರಿ ಓವರ್. ಲೈಕ್ ಫಾರ್ ಎಕ್ಸಾಂಪಲು 5-6 ಮಂತ್ಸ್ ಪ್ಯಾಕೇಜ್ ತೊಗೊಂಡಿರ್ತೀರಾ. 6 ಮಂತ್ಸಲ್ಲಿ ಒಂದು 2 ಮಂತ್ಸ್ ಅಥವಾ ನೀವು ಹೋಗ್ಲಿಕ್ಕಾಗಿರಲ್ಲ, ಒಂದು 3 ಮಂತ್ಸ್ 4 ಮಂತ್ಸ್ ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ. ಆ 2 ಮಂತ್ಸ್ನ ನೀವು ಮತ್ತೆ ನೆಕ್ಸ್ಟ್ ಏನು ಸಬ್ಸ್ಕ್ರಿಪ್ಷನ್ ತೊಗೊತಿಲ್ಲ ಅಲ್ಲಿ ಕ್ಯಾರಿ ಓವರ್ ಮಾಡ್ಬೋದು, ಆ್ಯಡ್ ಆನ್ ಮಾಡ್ಕೋಬೋದು. ಸೊ ಆ ರೀತಿ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಚೆಕ್ಔಟ್ ಎವ್ರಿಥಿಂಗ್ ಬಿಫೋರ್ ಯು ಆರ್ ಕಮಿಟಿಂಗ್ ಇನ್ ಟು ಎನಿಥಿಂಗ್ ಲೈಕ್ ಫಾರ್ ದ ಲಾಂಗ್ ಟರ್ಮ್. ಲೈಕ್ 1 ತಿಂಗಳು 2 ತಿಂಗಳಾದರೆ ನೀವು ಎಕ್ಸ್ಪೀರಿಯನ್ಸ್ ಬಿಟ್ಬಿಟ್ಟು ಹೋಗ್ಬಿಡ್ಬೋದು. ಬಟ್ ನನ್ನ ಫ್ರೆಂಡ್ ಒಬ್ಬ ಲೈಕ್ ತಪ್ಪು ಮಾಡಿದ್ದಾನೆ. ಹೇಗೆ ಅಂದರೆ ಒಂದು ಕಂಪ್ಲೀಟ್ 1 ಇಯರ್ದು ತೊಗೊಂಡಿದ್ದೀನಿ ಒಂದು ಸಬ್ಸ್ಕ್ರಿಪ್ಷನು 20,000 ಕೊಟ್ಟು. ಇಟ್ಸ್ ಲೈಕ್ ಮಧ್ಯದಲ್ಲಿ ಭಾಳಷ್ಟು ಗ್ಯಾಪ್ ಕೊಟ್ಟ, ಅದನ್ನ ಕ್ಯಾರಿ ಓವರು ಮಾಡೋಕ್ಕಾಗಲ್ಲ ಅವನು. ಸೊ ಆಲ್ಮೋಸ್ಟ್ ವೇಸ್ಟ್ ಅನ್ನೋ ಥರನೇ ಆಗ್ತಿದೆ ಅದು. ಸೊ ಯಾವುದೋ ಜೋಶಲ್ಲಿ ಬಿಗಿನರ್ ಆಗಿರ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರೂ ನ್ಯೂ ಇಯರ್ ರೆಸಲ್ಯೂಷನ್ ಅಂದ್ಕೊಂಡು ಓಡ್ದಿರ್ತೀರ ಜಿಮ್ ಕಡೆ. ನಾನು ಸ್ವಲ್ಪ ಲೇಟ್ ಆಗಿದ್ದೀನಿ ವೀಡಿಯೋ ಮಾಡಲಿಕ್ಕೆ, ನ್ಯೂ ಇಯರ್ ಆಗಿ 20 ದಿನ ಆಗ್ತಿದೆ. ಸೊ ಬಟ್ ಸ್ಟಿಲ್ ನ್ಯೂ ಇಯರ್ಗೆ ಅಂತ ಹುಡುಕ್ತಿರೋ ಹುಡುಗರು, ಡೋಂಟ್ ರಶ್. ಲೈಕ್ ಕರೆಕ್ಟಾಗಿರೋ ಆಪ್ಷನ್ಸ್ ಮೇಲೆ ಅಸೆಸ್ ಮಾಡಿ. ಸೊ ಇಷ್ಟ ಆಯಿತು ನಿಮ್ಮ ಒಂದು ಪರ್ಟಿಕ್ಯುಲರ್ ಏನು ವರ್ಕೌಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಒಂದು ಗೋಲ್ ಏನಿದೆ ಅದ್ರ ಓರಿಯೆಂಟೆಡ್ ಆಗಿ ನೀವು ಜಿಮ್ನ ಚೂಸ್ ಮಾಡೋಕ್ಕೆ ಪ್ರಯತ್ನ ಪಡಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಪಾಕೆಟ್ ಆಲ್ಸೋ ಆ್ಯಂಡ್ ಫಾರ್ ಯುವರ್ ವರ್ಕೌಟ್ಸ್ ಆಲ್ಸೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಟ್ರೈನರ್ಸು ನಮ್ಮ ಇಂಡಿಯನ್ಸಲ್ಲಿ, ಅದರಲ್ಲೂ ನಮ್ಮ ಹಳ್ಳಿ ಕಡೆ ಹೋದರೆ ನಿನ್ನ ಕೇರೇ ಮಾಡಲ್ಲ. ದುಡ್ಡು ಕೊಡೋವಾಗ ಮಾತ್ರ ನಿನ್ನ ಮಾತಾಡ್ತಾರೆ ಹೊರತು ಬೇರೆ ಯಾವ ಟೈಮಲ್ಲಿ ನಿಮ್ಮ ಹತ್ರನೂ ಬರಲ್ಲ. ನೀವೇನು ಮಾಡ್ತಿದ್ದೆ, ನೀನು ಲ್ಯಾಟ್ರಲ್ ರೈಸ್ ಮಾಡ್ತಿದ್ದೀನಿ ಅಂತ ನೀನು ಹಿಂಗೆ ಎತ್ತಿದ್ರು ಅಥವಾ ಹಿಂಗೆ ಎತ್ತಿದ್ರು ನನಗೆ ಕೇಳಲ್ಲ. ಹೆಂಗೆ ಮಾಡ್ತಿದ್ರು ಹಾಗೆ, ಲೈಕ್ ದೇ ಡೋಂಟ್ ಗಿವ್ ಅ ಸಿಂಗಲ್ ಫಾಕ್ಸ್. ಸೊ ಲೈಕ್ ನಿಮ್ಮ ಟ್ರೈನರ್ಸ್ ಹೇಗಿದ್ದಾರೆ ಅವ್ರ ಜೊತೆ ಮಾತಾಡಿ. ಬಿಗಿನಿಂಗ್ ಹೋದಾಗ ಲೈಕ್ ಹೇಗೆ ಅವರು ಟ್ರೀಟ್ ಮಾಡ್ತಾರೆ, ಅಥವಾ ಮುಂಚೆ ಆಲ್ರೆಡಿ ಯಾರಾದರೂ ನೀವು ಜಿಮ್ ಗೋರ್ಸ್ ಇದ್ದಾರೆ ಅದೇ ಪರ್ಟಿಕ್ಯುಲರ್ ಜಿಮ್ಗೆ, ಅವ್ರ ಜೊತೆ ಒಂದು ಬಾರಿ ಫೀಡ್ಬ್ಯಾಕ್ ತೊಗೊಳ್ಳಿ. ಹೇಗೆ ಇಲ್ಲಿ ಅವ್ರು ಟ್ರೈನ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ಸ್ತಾರ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿ. ಸೊ ಆ ಥರ ಎಲ್ಲ ನೋಡ್ಕೊಂಡು ನಿಮ್ಮ ಟ್ರೈನರ್ ಹೇಗಿದ್ದಾರೆ, ಹೇಗೆ ಅಪ್ರೋಚ್ ಮಾಡಿದ ತಕ್ಷಣ ನಿಮ್ಗೆ ಕರೆಕ್ಟಾಗಿ ರಿಪ್ಲೈ ಕೊಡ್ತಾರೆ, ಅಥವಾ ಒಂದು ಸ್ವಲ್ಪ ಎಫರ್ಟ್ಸ್ ಹಾಕಿ ನಿಮಗೆ ಹೇಳ್ಕೊಡ್ತಾರ ಅಂತ ಕೇಳ್ಕೊಳ್ಳಿ. ಸೊ ಇವತ್ತು ಸ್ವಲ್ಪ ಒಂದು 200-300 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಅವರು ಡೀಟೇಲ್ಡಾಗಿ ನಿಮಗೆ
ನಾನು ಹೇಳ್ತಿಲ್ಲ ಹೇಗೆ ಅಂದರೆ ಕಂಪ್ಲೀಟಾಗಿ ಪರ್ಸನಲ್ ಟ್ರೈನರ್ ಥರ ಪಕ್ಕದಲ್ಲೇ ನಿಂತ್ಕೊಂಡು ಫಸ್ಟಿಂದ ಲಾಸ್ಟ್ ತನಕ ವರ್ಕೌಟ್ ಮಾಡಿಸಂತ ಅವ್ರಿಗೆ ಈ ಸ್ಪ್ಲಿಟ್ಸು ಫಸ್ಟ್ ಸೆಕೆಂಡ್ ವರ್ಕೌಟ್ ಈ ಥರ ಮಾಡಪ್ಪ ಅಂತ ಒಂದು ವಾರ ಹೇಳ್ಕೊಟ್ಬಿಟ್ಟು ಅದಾದಮೇಲೆ ಆ ಸ್ಪ್ಲಿಟ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ರೆ ಈ ಥರ ಮಾಡಪ್ಪ, ಅಥವಾ ನೀವು ಫಾರ್ಮ್ ತಪ್ಪಾಗ್ತಿದ್ರೆ ಹೀಗೆಲ್ಲ ಕಣಪ್ಪ ಮಾಡೋದು ಅಂತ ಅಬ್ಸರ್ವ್ ಮಾಡ್ತಾ ಇರಬೇಕು ಅವರು. ಆ ರೀತಿ ಒಬ್ಬರು ಲೈಕ್ ಒಂದು ಟ್ರೈನರ್ ಸಿಕ್ಕರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಲೈಕ್ ಜರ್ನಿ. ಬಿಗಿನರ್ಸ್ ಆಗಿರೋರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ನಾವು ಪಟ್ಟಷ್ಟು ಕಷ್ಟ ನೀವು ಪಡ್ಲಿಕ್ಕಾಗಲ್ಲ. ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಭಾಳಷ್ಟು ಹೋಮ್ವರ್ಕ್ನ ಮಾಡಿ ಕಲ್ತಿದ್ದೀವಲ್ಲ, ಆ ರೀತಿ ನೀವು ಮಾಡಲಿಕ್ಕೆ ಆಗಲ್ಲ ಒಂದು ಒಳ್ಳೆ ಟ್ರೈನರ್ ಸಿಕ್ಕಿದ್ರೆ. ಸೊ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಫಾರ್ ಎಕ್ಸಾಂಪಲ್ 1000 ತನಕ ಹೋದರೂ ಪರವಾಗಿಲ್ಲ, ಯು ಕ್ಯಾನ್ ಸರ್ಚ್ ಫಾರ್ ದೋಸ್ ಕೈಂಡ್ ಆಫ್ ಟ್ರೈನರ್ಸ್ ಇನ್ ದ ಜಿಮ್. ಸೊ ಅದು ನಿಮಗಿದ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಜಿಮ್ ಟ್ರೈನರ್ಸ್, ಓಕೆ, ಜಿಮ್ ಟ್ರೈನರ್ಸ್ ಆಯಿತು. ಮತ್ತು ನೀವು ಪರ್ಸ್ನಲ್ ವಾಟ್ಸ್ ದಟ್ ಕಾಲ್ಡ್ ಪರ್ಸ್ನಲ್ ಟ್ರೈನಿಂಗ್ ಅಂತ ನೀವು ದುಡ್ಡಿದ್ರೆ ಯು ಕ್ಯಾನ್ ಗೋ ಫಾರ್ ಪರ್ಸ್ನಲ್ ಟ್ರೈನಿಂಗ್. ಬಟ್ ದುಡ್ಡಿಲ್ಲ ಅಂತ ಅಂದರೆ ನೀವು ಯು ಕ್ಯಾನ್ ಆಲ್ವೇಸ್ ಲರ್ನ್ ಫ್ರಮ್ ದ ಯೂಟ್ಯೂಬ್ಸ್. ಅದು ಜಾಸ್ತಿ ಇನ್ಫ್ಲೂಯೆನ್ಸರ್ ಮೇಲೆ ಡಿಪೆಂಡ್ ಆಗಬೇಡಿ. ಫಸ್ಟು ಲೈಕ್ ಗೋ ಥ್ರೂ ದ ಲೈಕ್ ಫಾರ್ ಎಕ್ಸಾಂಪಲ್ ಫಾರ್ ದ ಸ್ಪೆಸಿಫಿಕ್ ಡೌಟ್, ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ ವಾಟ್ಸ್ ದ ಗುಡ್ ಎಕ್ಸಸೈಸ್ ಫಾರ್ ದ ಶೋಲ್ಡರ್ಸ್, ಸರ್ಚ್ ಫಾರ್ ದ ಲೈಕ್ ಬೆಸ್ಟ್ ಅಥವಾ ಲೈಕ್ ಡೀಸೆಂಟ್ ಆರ್ ಗುಡ್ ಶೋಲ್ಡರ್ ವರ್ಕೌಟ್ಸ್ ಫಾರ್ ಬಿಗಿನರ್ಸ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ. ದೇರ್ ವಿಲ್ ಬಿ ಸೆವೆರಲ್ ವರ್ಕೌಟ್ಸ್ ಬೇಸ್ಡ್ ಆನ್ ವ್ಯೂಸು, ಬೇಸ್ಡ್ ಆನ್ ಇಂಟ್ರಾಕ್ಷನ್ಸು. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ವೀಡಿಯೋನ ತೆಗೆದು ಅದನ್ನು ಫಾಲೋ ಮಾಡಿ, ವರ್ಕೌಟ್ ವಿಡಿಯೋ. ಯು ಕ್ಯಾನ್ ಲೈಕ್ ವಾಚ್ ಇನ್ ಮೈ ಯೂಟ್ಯೂಬ್ ಚಾನಲ್ ಆಲ್ಸೋ. ಐ ಹ್ಯಾವ್ ಮೇಡ್ ಸಮ್ ವೆರಿ ಬೇಸಿಕ್ ಟ್ರೈನಿಂಗ್ ವೀಡಿಯೋಸ್, ವರ್ಕೌಟ್ ವೀಡಿಯೋಸ್ ಮಾಡಿದ್ದೀನಿ. ಅದನ್ನು ಸಹ ಚೆಕ್ಔಟ್ ಮಾಡ್ಬೋದು ನೀವು. ಅಥವಾ ಲೈಕ್ ದೇರ್ ಆರ್ ಸೆವೆರಲ್ ವೀಡಿಯೋಸ್ ನೋಡಿ ಹೇಗೆ ಅಂತ ಚೆಕ್ಔಟ್ ಮಾಡಿ. ವರ್ಕೌಟ್ಸ್ದು ಮತ್ತು ಫಾರ್ಮ್ಸ್ ಹೇಗಿರುತ್ತೆ, ವರ್ಕೌಟ್ಸ್ ಯಾವ್ಯಾವ ಥರ ಇರುತ್ತೆ, ಯಾವ್ಯಾವ ವರ್ಕೌಟ್ಗೆ ಏನೇನು ನೇಮ್ ಇರುತ್ತೆ, ಇದನ್ನೆಲ್ಲ ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಮಂದಟ್ಟು ಮಾಡಿಕೊಂಡು ಆಗ ಪದೇ ಪದೇ ಲೈಕ್ ಬಿಗಿನಿಂಗಲ್ಲಿ ಮೊಬೈಲ್ ನೋಡ್ಕೊಂಡು ವರ್ಕೌಟ್, ನೆಕ್ಸ್ಟ್ ವರ್ಕೌಟ್ ಏನಂತ ನೋಡ್ಕೊಂಡೇ ಮಾಡಬೇಕಾಗುತ್ತೆ. ಕೆಲವೊಂದು ತಿಂಗಳು ವರ್ಷಗಳ ಗಟ್ಟಲೆ ನೆನಪಾಗೋ ತನಕ, ಐ ಮೀನ್ ಮೈಂಡಲ್ಲಿ ಕೂರೋ ತನಕ, ಅದೊಂದು ಅಭ್ಯಾಸ ಆಗೋ ತನಕ, ಹ್ಯಾಬಿಟ್ ಆಗೋ ತನಕ. ಬಟ್ ಅಲ್ಲಿ ತನಕ ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಲೇಬೇಕಾಗತ್ತೆ. ಇಫ್ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಫಿಟ್ನೆಸ್, ಡೋಂಟ್ ಗೋ ಟೂ ಮಚ್ ಕ್ಲಿಂಗಿ ಆನ್ ದ ಟ್ರೈನರ್ಸ್. ಲೈಕ್ ಅವ್ರ ಮೇಲೆ ಬಿದ್ದು, ಅವ್ರು ಯಾವಾಗಲೂ 24x7 ಅವ್ರ ಮೇಲೆ ಬಿದ್ದು ನೀವು ಕೇಳ್ತಾ ಹೋದರೆ, ಲೈಕ್ ಅವ್ರು ನಿಮ್ಮ ಮೇಲೆ ಅಸಡ್ಡೆ ತೋರಿಸೋದಾಗಲಿ, ಅಥವಾ ಯಾರೇ ಅವನು ತಲೆ ತಿಂತಾನೆ ಸುಮ್ಮನೆ ಒಳ್ಳೆ ಬೆನ್ನತ್ತಿದ್ದು ಬೇತಾಳ ಥರ ಬಂದು ಸಾಯ್ತಾನೆ, ಇಲ್ಲಿ ಹೋಗ ಮಾರಾಗಿ ಕೊಡೋ ದುಡ್ಡು ಬರೀ ವರ್ಕೌಟ್ ಲೈಕ್ ಜಿಮ್ಮಿಗೆ ಅಷ್ಟೇ, ನನ್ನ ಪರ್ಸ್ನಲ್ ಟ್ರೈನಿಂಗ್ ಅಲ್ಲ ಅನ್ನೋ ಥರ ಮೈಂಡ್ಸೆಟ್ಟು ಬರ್ತಾರೆ. ಬಟ್ ನೀವು ಸಣ್ಣ ಪುಟ್ಟ ಟ್ರೈನಿಂಗ್ನ ಲೈಕ್ ಸಣ್ಣ ಪುಟ್ಟ ವರ್ಕೌಟ್ಸ್ನ ವೆರಿ ಕ್ರಿಸ್ಪಾಗಿ ನೀವು ಕ್ವಶನ್ ಕೇಳಬೇಕು, ಅಥವಾ ವೆರಿ ಕ್ರಿಸ್ಪಾಗಿ ನೀವು ಬ್ರದರ್ ಈ ಫಾರ್ಮ್ ಕರೆಕ್ಟಾಗಿದೆ ಒಂದ್ಸರಿ ಚೆಕ್ಔಟ್ ಮಾಡಿ ಅಂತ ನೀವು ಜಿಮ್ಮಲ್ಲಿ ಒಂದು 3-4 ಸತಿ ಕೇಳಿದ್ರೆ ಅವರು ದೇ ವಿಲ್ ಹೆಲ್ಪ್ ಯು. ಮತ್ತು ನೀವೊಂದು ಇನಿಷಿಯೇಷನ್ನ ತೋರಿಸಿ ನಾವು ವರ್ಕೌಟ್ ಮಾಡ್ತಿರೋದನ್ನ ಲೈಕ್ ಈ ಥರ ಮಾಡ್ತಿದ್ದೀನಿ, ಈ ಥರ ಕಲಿತಿದ್ದೀನಿ ಬ್ರದರ್, ಹಂಗೆ ಹಿಂಗೆ ಅಂತ ಕೇಳಿಕೊಂಡು ನೀವು ಕಲಿತಿರೋದನ್ನ ಅವ್ರನ್ನ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಒಂದು ಜರ್ನಿಲಿ ಹೋದರೆ, ಲೈಕ್ ದೇ ವಿಲ್ ಹೆಲ್ಪ್ ಯು ಈವನ್ ದೋ ಯು ಆರ್ ನಾಟ್ ಪೇಯಿಂಗ್ ಆ್ಯಸ್ ಫಾರ್ ಅ ಪರ್ಸನಲ್ ಟ್ರೈನರ್. ಸೊ ಡೋಂಟ್ ಎಕ್ಸ್ಪೆಕ್ಟ್ ವಿತೌಟ್ ಪೇಯಿಂಗ್ ಫಾರ್ ದ ಪರ್ಸನಲ್ ಟ್ರೈನಿಂಗ್, ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಹೆಲ್ಪ್ ಫ್ರಮ್ ದಮ್. ಪರ್ಸ್ನಲ್ ಟ್ರೈನಿಂಗ್ ಅಂತ ಇರೋದೇ ಅದಕ್ಕೋಸ್ಕರ. ದುಡ್ಡು ಕೊಟ್ಟರೆ ಮಾತ್ರ ಆ ಒಂದು ಫೆಸಿಲಿಟಿ ಸಿಗೋದು ನಿಮಗೆ. ಸಣ್ಣ ಪುಟ್ಟ ಹೆಲ್ಪ್ ಕೇಳ್ಬೋದು ನೀವು. ಸೊ ಆಲ್ವೇಸ್ ಡೂ ಯೋರ್ ಹೋಮ್ವರ್ಕ್, ಆಲ್ವೇಸ್ ಡೂ ಯೋರ್ ರಿಸರ್ಚ್, ಸರ್ಚ್, ಲರ್ನ್, ರೈಟ್ ಇಟ್ ಡೌನ್ ಆ್ಯಂಡ್ ಪ್ರಾಕ್ಟೀಸ್. ದೀಸ್ ಆರ್ ಸಮ್ ಟಿಪ್ಸ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್. ಹೇಳಿದ್ದೀನಿ, ನಿಮ್ಮ ಯಾರಾದರೂ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಲಿ ಫ್ರೆಶರ್ಸ್ ಇದ್ದರೆ, ಅವರು ಜಿಮ್ಗೆ ಹೋಗ್ಬೇಕಂತ ಯೋಚನೆ ಮಾಡ್ತಿದ್ರೆ, share this video with them and help them to get better gym. And I'll be signing off. I'll meet you tomorrow with another video. Bye bye.